ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ಸಂದೇಶವನ್ನು ಮಾಡುವ ಕಾರಣ ಏನೆಂದರೆ, ನಮ್ಮ ಆತ್ಮೀಯರು, ಕಿರಿಯ ಸ್ನೇಹಿತರು ಹಾಗೂ ಅತ್ಯಂತ ಪ್ರೀತಿ ಪಾತ್ರರು ಆದಂಥ ಶ್ರೀಯುತ ಬಸವರಾಜ ಬಳಿಗಾರ ಅವರು ಪತ್ರಿಕಾ ರಂಗದಲ್ಲಿ ಸುಮಾರು 15 ವರ್ಷಗಳ ಕಾಲ ದುಡಿದವರು. ಮೊದಲು ಕನಸಿನ ಭಾರತ ಎನ್ನುವ ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ವರದಿಗಾರರಾಗಿ ಕೆಲಸ ಮಾಡಿ, ಮುಂದೆ 2021ರಲ್ಲಿ ತಮ್ಮದೇ ಆದ ಒಂದು ಸ್ವಂತ ಪತ್ರಿಕೆಯನ್ನು ಪ್ರಾರಂಭಿಸಿ, ಕರುನಾಡಕಂದ ಎನ್ನುವ ಪತ್ರಿಕೆಯನ್ನು ಪ್ರಾರಂಭಿಸಿ ಈಗ ಅದು 5ನೇ ವರ್ಷದಲ್ಲಿ ಕಾಲಿಟ್ಟಿದೆ. 5 ವರ್ಷಗಳ ಕಾಲ ಆ ಪತ್ರಿಕೆಯನ್ನು ಸತತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಆ ಪತ್ರಿಕೆಯ ಸಂಪಾದಕರಾದ ಬಸವರಾಜ ಅವರಿಗೂ ಹಾಗೂ ನಾಡಿನ ಎಲ್ಲ ಆ ಪತ್ರಿಕೆಯ ವರದಿಗಾರರಿಗೂ, ಎಲ್ಲ ಪತ್ರಿಕಾ ಬಳಗಕ್ಕೂ, ಬಸವರಾಜ ಬಳಿಗಾರ ಅವರ ಕುಟುಂಬ ವರ್ಗಕ್ಕೂ 5ನೇ ವರ್ಷದ ಕರುನಾಡಕಂದ ಪತ್ರಿಕೆಯ 5ನೇ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತಿದ್ದೇವೆ. ಅಂದ ಹಾಗೆ ನಿಮ್ಮ ಈ ಪತ್ರಿಕೆಯಲ್ಲಿ ಸೆಪ್ಟೆಂಬರ್ 2025 ಆ ಸಂಚಿಕೆಯಲ್ಲಿ ನಮ್ಮ ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯಿಕ ವಿಷಯಗಳನ್ನು ಒಳಗೊಂಡು ನಮ್ಮ ವಿವರವಾದ ಪರಿಚಯವನ್ನು ತಾವು ಪ್ರಕಟಿಸಿದ್ದೀರಿ. ಅದಕ್ಕಾಗಿ ನಾವು ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮೊದಲೊಮ್ಮೆ ತಮ್ಮ ಪತ್ರಿಕೆಯ 5ನೇ ವಾರ್ಷಿಕೋತ್ಸವಕ್ಕೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.